ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಇತಿಹಾಸ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್, ಎಕ್ಸಾಮಲ್ಲಿ ನಿಮಗೆ 15 ಅಂಕಗಳಿಗೆ ಪ್ರಾಚೀನ ಭಾರತದ ಇತಿಹಾಸ ಅಧ್ಯಯನದಲ್ಲಿ ಆಧಾರಗಳ ಪ್ರಾಮುಖ್ಯತೆ, ಈ ಒಂದು ಪ್ರಶ್ನೆಯನ್ನು ಮಸ್ಟ್ ಆ್ಯಂಡ್ ಶುಡ್ ಕೇಳ್ತಾರೆ. 15 ಮಾರ್ಕ್ಸ್ಗೆ ಈ ಪ್ರಶ್ನೆ ನಿಮಗೆ ಇದ್ದೇ ಇರುತ್ತೆ. ಸೊ ನೀವು ಮಿಸ್ ಮಾಡೋಂಗೇ ಇಲ್ಲ. ಕಂಪಲ್ಸರಿ ಈ ಒಂದು ಕ್ವಶನು ಎಕ್ಸಾಮಲ್ಲಿ ಅಪ್ ಟು ಫಸ್ಟ್ ಸೆಮಿಸ್ಟ್ರಿಂದ ಹಿಡಿದು ಸೋರ್ಸಸ್ಸು ಫೈನಲ್ ಸೆಮಿಸ್ಟರ್ ತನಕ ಏನು ಬರುತ್ತೆ, ಫೈನಲ್ ಸೆಮಿಸ್ಟರ್ ತನಕನೂ ಈ ಕ್ವಶನ್ ನಿಮಗೆ ಇದ್ದೇ ಇರುತ್ತೆ. ಓಕೆನಾ? ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಪ್ರಾಚೀನ ಭಾರತದ ಇತಿಹಾಸ ಅಧ್ಯಯನದಲ್ಲಿ ಆಧಾರಗಳ ಪ್ರಾಮುಖ್ಯತೆ. ಸೊ ಆಧಾರಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಬಹುದು. ತುಂಬ ಗಮನವಿಟ್ಟು ಇದನ್ನು ನೀವು ಕೇಳಿಸ್ಕೊಳ್ಬೇಕು. ಇಲ್ಲಿ ಆಧಾರಗಳನ್ನು ನಾವು ಮುಖ್ಯವಾಗಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತೇಳಿ 2 ಭಾಗಗಳಾಗಿ ವಿಂಗಡಣೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಅದಕ್ಕಿಂತ ಮೊದಲನೇದಾಗಿ ಆಧಾರಗಳ ಬಗ್ಗೆ ಸ್ವಲ್ಪ ನಾವು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಆದರೆ ಆಧಾರಗಳೆಲ್ಲವೂ ಇತಿಹಾಸವಲ್ಲ. ಸೊ ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ಆಧಾರ ಇಲ್ಲದೇ ನಾವು ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆಧಾರ ಇರ್ತಕ್ಕಂಥದ್ದೆಲ್ಲವೂ ಇತಿಹಾಸವಲ್ಲ ಅಂತಕ್ಕಂಥದ್ದು. ಆಧಾರಗಳೇ ಇತಿಹಾಸದ ಉಸಿರು. ಚರಿತ್ರೆಯ ಒಂದು ಅಧ್ಯಯನ ಮತ್ತು ಈ ಚರಿತ್ರೆಯ ರಚನೆ ಮೂಲಾಧಾರಗಳನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಹೀಗಾಗಿ ನಾವು ಯಾವುದೇ ಒಂದು ದೇಶದ ಚರಿತ್ರೆಯನ್ನು ರಚಿಸಬೇಕಾದ್ರೆ ಅಥವಾ ತಿಳಿಯಬೇಕಾದ್ರೆ ಆಧಾರಗಳು ಅಥವಾ ಆಧಾರಗಳ ಒಂದು ಅಧ್ಯಯನ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಯಾಕೆ ಅಂದರೆ, ಯಾವುದೇ ಒಂದು ದೇಶದ ಇತಿಹಾಸದ ರಚನೆಗೆ ಅಥವಾ ಪುನರ್ರಚನೆಗೆ ಆಧಾರಗಳೇ ಬಹುಮುಖ್ಯವಾದಂಥ ಪ್ರಾಮುಖ್ಯತೆಯನ್ನು ವಹಿಸಿರ್ತಕ್ಕಂಥದ್ದು. ಇತಿಹಾಸವು ಮಾನವನ ಗತಕಾಲದ ಜೀವನದ ಸತ್ಯ ಸಂಗತಿಯ ನಿರೂಪಣೆಯಾಗಬೇಕಾದ್ರೆ ಇದು ಆಧಾರಗಳ ನೆಲೆಗಟ್ಟನ್ನೇ ಹೊಂದಿರಬೇಕು ಅಂತಕ್ಕಂಥದ್ದು. ಇಲ್ಲದಿದ್ದರೆ ಇತಿಹಾಸದಲ್ಲಿ ವಿವರಿಸಲ್ಪಡುವ ಘಟನೆಗಳು, ವ್ಯಕ್ತಿಗಳು ಎಲ್ಲವೂ ಸಹ ಏನಾಗುತ್ತೆ ಅಂತಂದರೆ ಪೊಳ್ಳು ಹಂಸಗಳಾಗುತ್ತೆ ಅಂತಕ್ಕಂಥದ್ದು. ಆಧಾರ ಇಲ್ಲದೇ ನಾವು ಯಾವುದೇ ಒಂದು ಘಟನೆಗಳಾಗಿರ್ಬೋದು, ವ್ಯಕ್ತಿಗಳ ಒಂದು ಸಾಧನೆಗಳಾಗಿರ್ಬೋದು, ಅದನ್ನು ವಿವರಿಸ್ತೀವಿ ಅಂತಂತಂದರೆ ಎಲ್ಲವೂ ಸಹ ಪೊಳ್ಳಾಗುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ಬೋದು. ಹಾಗಾಗಿ ಪ್ರಾಚೀನ ಭಾರತದ ಇತಿಹಾಸ ಭವ್ಯವಾಗಿರ್ತಕ್ಕಂಥದ್ದು ಮತ್ತು ಬಹುಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಪ್ರಾಚೀನ ಭಾರತೀಯರು ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ವೈಜ್ಞಾನಿಕ, ಸಾಹಿತ್ಯ, ಕಲೆ ಮುಂತಾದ ಕ್ಷೇತ್ರಗಳಲ್ಲಿ ಪ್ರಪಂಚದಲ್ಲೇ ಅತ್ಯದ್ಭುತವಾದ ಪ್ರಗತಿಯನ್ನು ಸಾಧಿಸಿದ್ದರು ಎಂದು ಹೇಳಬಹುದು. ಆದಿಕಾಲದಿಂದ ಹಿಡಿದು ವೈವಿಧ್ಯಮಯವಾದ ನಾಗರಿಕತೆಗಳು, ಧರ್ಮಗಳು, ನವೀನ ಚಿಂತನೆಗಳನ್ನು ಬೆಳೆಸಿಕೊಂಡು ಬಂದಂತಹ ಭಾರತದ ಇತಿಹಾಸವನ್ನು ಅರಿಯಲು ವಿವಿಧ ಕ್ಷೇತ್ರಗಳಲ್ಲಿ ಆಧಾರಗಳು ಯಥೇಚ್ಛವಾಗಿ ನಮಗೆ ದೊರಕಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಆದರೆ ವೈಜ್ಞಾನಿಕ ಕ್ರಮಬದ್ಧ ಇತಿಹಾಸ ರಚನೆಗೆ ಐತಿಹಾಸಿಕ ಆಧಾರಗಳ ಕೊರತೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಕಂಡು ಬಂದಿರತಕ್ಕಂಥದ್ದು.
ಸೊ ಅದೇನೇ ಇರಲಿ, ಈ ಆಧಾರಗಳು ನಮಗೆ ಬಹುಮುಖ್ಯವಾದಂತಹ ಒಂದು ಇತಿಹಾಸವನ್ನು ತಿಳಿಯೋಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಒದಗಿಸ್ಕೊಟ್ಟಿದೆ ಅಂತಕ್ಕಂಥದ್ದು. ಹಾಗಾಗಿ ಆಧಾರಗಳನ್ನು ನಾವು ಇತಿಹಾಸದ ಬೆನ್ನೆಲುಬು ಅಂತಲೇ ಕರೆದಿರ್ತಕ್ಕಂಥದ್ದು. ಸೊ ನೋಡ್ರಿ, ಇಲ್ಲಿ ಮಾನವನಿಗೆ ಯಾವ ರೀತಿ ಬೆನ್ನೆಲುಬು, ಬ್ಯಾಕ್ ಬೋನ್ ಇಂಪಾರ್ಟೆಂಟೋ, ಮುಖ್ಯವಾಗುತ್ತೋ, ಅದೇ ರೀತಿ ಇತಿಹಾಸದ ಅಧ್ಯಯನಕ್ಕೆ ಆಧಾರಗಳೇ ಪ್ರಾಮುಖ್ಯತೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹೀಗಾಗಿ ಆಧಾರಗಳನ್ನು ಆವಾಗಲೇ ಹೇಳಿದಂಗೆ 2 ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡಿರ್ತಕ್ಕಂಥದ್ದು: ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತ ಹೇಳಿ. ಇವತ್ತಿನ ತರಗತಿಯಲ್ಲಿ ನಾವು ಸಾಹಿತ್ಯ ಆಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ, ಆಯಿತಾ? ಯಾಕೆ ಅಂದರೆ ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು ಎರಡನ್ನ ಒಂದೇ ದಿನ ತಿಳ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ತುಂಬ ಜಾಸ್ತಿ ಅಂತ, ಹೆವಿ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ಸಾಹಿತ್ಯ ಆಧಾರ ಅಂದರೆ ಏನು, ಈ ಸಾಹಿತ್ಯ ಆಧಾರದಲ್ಲಿ ಬರ್ತಕ್ಕಂಥ ವಿಧಗಳು ಯಾವ್ಯಾವುದು, ಸೊ ಅದನ್ನು ನಾವೇನು ಮಾಡೋಣ, ಇವತ್ತಿನ ತರಗತಿಯಲ್ಲಿ ಸಾಹಿತ್ಯ ಆಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಯಾಕೆ ಅಂದರೆ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಪ್ರಾಚೀನ ಭಾರತದ ಇತಿಹಾಸ ಅಧ್ಯಯನದಲ್ಲಿ ಆಧಾರಗಳ ಪ್ರಾಮುಖ್ಯತೆ ಅಂತ ಕೇಳಿದ್ರೆ 15 ಮಾರ್ಕ್ಸ್ಗೆ ಈ ಕ್ವಶನ್ ಕೇಳ್ತಾರೆ. ಆವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು ಎರಡನ್ನ ನೀವು ಬರೆದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಆಧಾರಗಳು ಮತ್ತು ವಿದೇಶಿ ಸಾಹಿತ್ಯ ಆಧಾರಗಳು ಅಂತೇಳಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿರ್ತಕ್ಕಂಥದ್ದು, ಆಯಿತಾ? ಸೊ ದೇಶೀಯ ಸಾಹಿತ್ಯ ಆಧಾರಗಳಲ್ಲಿ ನಾವು ಮತ್ತೆ ಕೆಲವೊಂದು ಭಾಗಗಳಾಗಿ ಮಾಡ್ಕೊಂಡಿದ್ದೀವಿ: ಧಾರ್ಮಿಕ ಸಾಹಿತ್ಯ, ಐತಿಹಾಸಿಕ ಸಾಹಿತ್ಯ, ಸಂಗಮ ಸಾಹಿತ್ಯ ಮತ್ತು ವೈಜ್ಞಾನಿಕ ಸಾಹಿತ್ಯ ಅಂತ ಹೇಳಿ. ಈ ಧಾರ್ಮಿಕ ಸಾಹಿತ್ಯದಲ್ಲಿ ಅಲ್ಲೂ ಕೆಲವು ಭಾಗಗಳು ಬಂದಿದ್ದಾವೆ: ಜೈನ ಸಾಹಿತ್ಯ, ವೈದಿಕ ಸಾಹಿತ್ಯ ಮತ್ತು ಬೌದ್ಧ ಸಾಹಿತ್ಯ ಅಂತ ಹೇಳಿ. ಹೀಗೆ ಈ ಕಡೆ ಬಂದರೆ ವಿದೇಶಿ ಸಾಹಿತ್ಯ ಆಧಾರಗಳಲ್ಲಿ ಗ್ರೀಕ್, ರೋಮನ್, ಚೀನಿ ಮತ್ತು ಮುಸ್ಲಿಂ ದಾಖಲೆಗಳು ಅಂತೇಳಿ ಭಾಗಗಳಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಸಾಹಿತ್ಯ ಆಧಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಇನ್ನು ಪುರಾತತ್ವ ಆಧಾರಗಳಿಗೆ ಬಂದರೆ ಇದರಲ್ಲಿ 4 ಭಾಗಗಳನ್ನು ನಾವು ಗಮನಿಸಬಹುದು. ಮೊದಲನೇದು ಭೂ ಉತ್ಖನನ, ಎರಡನೆಯದು ಶಾಸನಗಳು, ಮೂರನೆಯದು ನಾಣ್ಯಗಳು, ನಾಲ್ಕನೆಯದು ಸ್ಮಾರಕಗಳು ಅಂತ ಹೇಳಿ, ಆಯಿತಾ? ಸೊ ಹೀಗೆ ಆಧಾರಗಳನ್ನು ನಾವು ಅಧ್ಯಯನದ ಒಂದು ಹಿತದೃಷ್ಟಿಯಿಂದ ವಿಭಜನೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಓಕೆನಾ? ಹಾಗಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಾಹಿತ್ಯ ಆಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಸಾಹಿತ್ಯ ಆಧಾರಗಳನ್ನು ನಾವು 2 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿರ್ತಕ್ಕಂಥದ್ದು: ದೇಶೀಯ ಸಾಹಿತ್ಯ ಆಧಾರಗಳು ಮತ್ತು ವಿದೇಶಿ ಸಾಹಿತ್ಯ ಆಧಾರಗಳು ಅಂತೇಳಿ. ಸೊ ನೋಡ್ರಿ, ಭಾರತದ ಒಂದು ಇತಿಹಾಸ ರಚನೆಗೆ ಸಾಹಿತ್ಯ ಆಧಾರಗಳ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ, ಪುರಾತತ್ವ ಸಂಶೋಧನೆಗೆ ಪ್ರಥಮ ಸ್ಥಾನವಿದ್ದರೂ ಸಾಹಿತ್ಯ ಆಧಾರಗಳ ಬೆಲೆ ಕಡಿಮೆ ಆಗಿಲ್ಲ ಅಂತಕ್ಕಂಥದ್ದು. ಸೊ ನೋಡಿ, ಪುರಾತತ್ವ ಒಂದು ಆಧಾರಗಳಿಗೆ ಮೊದಲನೇ ಸ್ಥಾನವನ್ನು ನಾವು ಕೊಡ್ತೀವಿ. ಸೊ ಮೊದಲನೇ ಸ್ಥಾನ ಪುರಾತತ್ವ ಆಧಾರಗಳಿಗಿದ್ದರೂ ಸಹ ಸಾಹಿತ್ಯ ಆಧಾರಗಳ ಬೆಲೆ ಎಲ್ಲಿ ಕಡಿಮೆ ಆಗಿಲ್ಲ, ಹಾಗೂ ಸಾಹಿತ್ಯ ಆಧಾರಗಳನ್ನು ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಭರತಖಂಡದ ಚರಿತ್ರೆಯ ರಚನೆಯಲ್ಲಿ ಸಾಹಿತ್ಯಾಧಾರಗಳ ಪಾತ್ರ ಪುರಾತತ್ವ ಆಧಾರಗಳಷ್ಟೇ ಮಹತ್ವವಾಗಿದೆ ಅಂತಕ್ಕಂಥದ್ದು. ಪ್ರಾಚೀನ ಭಾರತೀಯರಾದ ಹರಪ್ಪ ನಾಗರಿಕತೆಯ ಜನರು ಕ್ರಿಸ್ತಪೂರ್ವ 2500 ಹಿಂದೆಯೇ ಬರವಣಿಗೆಯನ್ನು ಬಲ್ಲವರಾಗಿದ್ದರು ಅಂತಕ್ಕಂಥದ್ದು. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ನಾಗಾರ್ಜುನಕೊಂಡದ
ಶಿಲ್ಪ ಕಲೆಯಲ್ಲಿ ಬರಹಗಾರನ ಚಿತ್ರವನ್ನು ನಾವು ಕಾಣಬಹುದಾಗಿದೆ. ಪ್ರಾಯಶಃ ಇದು ಬರವಣಿಗೆಯ ಕಲೆಯನ್ನು ಸೂಚಿಸುವ ಪ್ರಥಮ ಚಾರಿತ್ರಿಕ ದಾಖಲೆಯಾಗಿದೆ. ಸಾಹಿತ್ಯ ಆಕರಗಳನ್ನು ನಾವು ಆವಾಗಲೇ ಹೇಳಿದಂಗೆ ದೇಶೀಯ ಸಾಹಿತ್ಯ ಆಧಾರಗಳು, ವಿದೇಶಿ ಸಾಹಿತ್ಯ ಆಧಾರಗಳು ಅಂತೇಳಿ ವಿಂಗಡಿಸ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ದೇಶೀಯ ಸಾಹಿತ್ಯ ಆಧಾರಗಳನ್ನು ನಾವು ನೋಡೋದಾದರೆ ಇಲ್ಲಿ ದೇಶೀಯ ಸಾಹಿತ್ಯ ಆಧಾರಗಳನ್ನು ಮತ್ತೆ 4 ಭಾಗಗಳಾಗಿ ವಿಂಗಡಣೆ ಮಾಡಿಕೊಂಡಿರ್ತಕ್ಕಂಥದ್ದು. ಧಾರ್ಮಿಕ, ಐತಿಹಾಸಿಕ, ಸಂಗಮ ಮತ್ತು ವೈಜ್ಞಾನಿಕ ಅಂತ ಹೇಳಿ. ಹೀಗೆ ಧಾರ್ಮಿಕ ಸಾಹಿತ್ಯವನ್ನು ಮತ್ತೆ 3 ಭಾಗಗಳಾಗಿ ವಿಭಜಿಸ್ಕೊಂಡಿದ್ದೀವಿ. ಜೈನ, ಬೌದ್ಧ, ವೈದಿಕ ಸಾಹಿತ್ಯ ಅಂತ ಹೇಳಿ. ಸೊ ಅದರಲ್ಲಿ ಮುಖ್ಯವಾಗಿ ದೇಶೀಯ ಸಾಹಿತ್ಯ ಆಧಾರಗಳನ್ನು ನಾವು ನೋಡೋದಾದರೆ ಈ ದೇಶೀಯ ಸಾಹಿತ್ಯ ಆಧಾರಗಳು ಅಂತಂದರೆ ನಮ್ಮ ದೇಶದ ಒಳಗಡೆ ಅಂದರೆ ಭಾರತದಲ್ಲಿ ಆದಂತಹ ಒಂದು ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ತಕ್ಕಂಥ ಆಧಾರಗಳಾಗಿರ್ತಕ್ಕಂಥದ್ದು. ಬ್ರಾಹ್ಮಿ, ಖರೋಷ್ಠಿ, ಪಾಳಿ, ಪ್ರಾಕೃತ, ಸಂಸ್ಕೃತ ಮತ್ತು ದ್ರಾವಿಡ ಭಾಷೆಗಳಾದ ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಹಾಗೂ ಲಿಪಿಗಳಲ್ಲಿ ರಚಿತವಾದಂತಹ ಒಂದು ಬರವಣಿಗೆಗಳು ಇತಿಹಾಸದ ರಚನೆಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸಿಕೊಡ್ತವೆ. ಈ ಆಧಾರಗಳಲ್ಲಿ ಅಡಕಗೊಂಡಿರ್ತಕ್ಕಂಥ ಅಂಶಗಳು, ಅವು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರಗಳು, ಭೂಪ್ರದೇಶದ ಆಧಾರದ ಮೇಲೆ ದೇಶೀಯ ಬರವಣಿಗೆಗಳನ್ನು ನಾವು ಈ ಒಂದು ರೀತಿಯಾಗಿ ವಿಂಗಡಿಸ್ಕೊಂಡಿರ್ತಕ್ಕಂಥದ್ದು. ಈ ಧಾರ್ಮಿಕ ಸಾಹಿತ್ಯವನ್ನು ನಾವು ನೋಡೋದಾದರೆ ಪ್ರಾಚೀನ ಭಾರತದ ಲಿಖಿತ ಕೃತಿಗಳು ಹೆಚ್ಚಾಗಿ ಧಾರ್ಮಿಕ ಮತೀಯ ಅಂಶಗಳಂತಹ ಅಲೌಕಿಕ ವಿಚಾರಗಳನ್ನೊಳಗೊಂಡ ಸಾಹಿತ್ಯಾತ್ಮಕ ಬರವಣಿಗೆಗಳಾಗಿವೆ. ಇಂತಹ ಸಾಹಿತ್ಯವನ್ನು ಅಂದರೆ ಈ ಧಾರ್ಮಿಕ ಸಾಹಿತ್ಯವನ್ನು ಅವುಗಳು ಪ್ರತಿಪಾದಿಸ್ತಕ್ಕಂಥ ಧರ್ಮಗಳ ಆಧಾರದ ಮೇಲೆ ವಿಂಗಡಣೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅಂದರೆ ವೈದಿಕ, ಬೌದ್ಧ, ಜೈನ ಅಂತ ಹೇಳಿ. ಇದರಲ್ಲಿ ವೈದಿಕ ಸಾಹಿತ್ಯವನ್ನು ನಾವು ನೋಡೋದಾದರೆ ಭಾರತದ ಒಂದು ಸಂಸ್ಕೃತಿಗೆ ಹಾಗೂ ಇತಿಹಾಸಕ್ಕೆ ವೈದಿಕ ಸಾಹಿತ್ಯ ಅಂತಕ್ಕಂಥದ್ದೇ ಅಪಾರವಾದ ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದು. ಈ ವೈದಿಕ ಸಾಹಿತ್ಯದಲ್ಲಿ ಯಾವುದಪ್ಪ ಅಂದರೆ ನಾವು ವೇದಗಳನ್ನ ನೋಡ್ತೀವಿ, 4 ವೇದಗಳು ಅಂತ ಕರಿತೀವಲ್ಲ, ಅದು ಬರ್ತಕ್ಕಂಥದ್ದು ವೈದಿಕ ಸಾಹಿತ್ಯದಲ್ಲಿ. ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ ಅಂತಕ್ಕಂಥದ್ದು ಈ ಒಂದು ಧಾರ್ಮಿಕ ಸಾಹಿತ್ಯದ ವೈದಿಕ ಅಂಶಗಳಲ್ಲಿ ಕಂಡುಬರ್ತಕ್ಕಂಥದ್ದು. ಮೊದಲ 3 ವೇದಗಳನ್ನು ತ್ರಯಿ ಅಂತೇಳಿ ಕರೀತಕ್ಕಂಥದ್ದು. ಅಂದರೆ ಋಗ್ವೇದ, ಸಾಮವೇದ, ಯಜುರ್ವೇದವನ್ನು ತ್ರಯಿ ಅಂತೇಳಿ ಕರೀತಾರೆ. ಪ್ರತಿಯೊಂದು ವೇದವನ್ನು ಸಂಹಿತೆಗಳಾಗಿ ವಿಭಾಗಿಸಲಾಗಿರ್ತಕ್ಕಂಥದ್ದು. ವೇದಗಳು ಮೊದಲಿನ ಆರ್ಯರು ಸ್ಥಳೀಯ ದಸ್ಯುಗಳ ವಿರುದ್ಧ ಹೋರಾಡಿ ತಮ್ಮ ಆಧಿಪತ್ಯವನ್ನು ಆರ್ಯವರ್ತದಲ್ಲಿ ಸ್ಥಾಪಿಸುವುದನ್ನು ತಿಳಿಸ್ತವೆ. ಹಾಗೂ ಅಂದಿನ ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಯ ಬಗ್ಗೆ, ನಂತರದ ಆರ್ಯರು ಮಧ್ಯ ಭಾರತ, ಪೂರ್ವ ಭಾರತ ಹಾಗೂ ವಿವಿಧ ಭಾಗಗಳಲ್ಲಿ ನೆಲೆಸಿದ್ದರ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಡ್ತವೆ. ಜೊತೆಗೆ ಋಗ್ವೇದ ತಿಳಿಸುವ 10 ರಾಜರ ನಡುವಣ ಯುದ್ಧದಂತಹ ಒಂದು ಘಟನೆಗಳು ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪಿಸುವ ನಿಟ್ಟಿನ ಮೊದಲ ಪ್ರಯತ್ನಗಳಾಗಿದ್ದವು ಅಂತಕ್ಕಂಥದ್ದು. ಒಟ್ಟಾರೆ ಈ ವೇದಗಳು ಇತಿಹಾಸದ ರಚನೆಗೆ ಅರೆ ಇತಿಹಾಸ ಆಕಾರಗಳಾಗಿವೆ ಎಂದು ಹೇಳಬಹುದು. ಹಾಗೆಯೇ ಈ ವೈದಿಕ ಸಾಹಿತ್ಯದಲ್ಲಿ ಬ್ರಾಹ್ಮಣಗಳು, ಪುರಾಣಗಳು, ರಾಮಾಯಣ ಮತ್ತು ಮಹಾಭಾರತಗಳು ಸಹ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು.
ಹೀಗೆ ವೈದಿಕ ಸಾಹಿತ್ಯ ಭಾರತೀಯರ ಒಂದು ಮೊದಲಿನ ಜೀವನ ಕ್ರಮವನ್ನು ಹಾಗೂ ಅವರ ವಿಚಾರ ಸರಣಿಗಳನ್ನು ಕುರಿತು ತಿಳಿಸ್ತದೆ. ಇನ್ನು ಬೌದ್ಧ ಸಾಹಿತ್ಯವನ್ನು ನಾವು ನೋಡೋದಾದರೆ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಏಳಿಗೆ ಹೊಂದಿದ ಹೊಸ ಧರ್ಮಗಳಲ್ಲಿ ಬೌದ್ಧ ಧರ್ಮವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಬೌದ್ಧ ಸಾಹಿತ್ಯವು ಪಾಳಿ ಭಾಷೆಯಲ್ಲಿ ಹೆಚ್ಚು ರಚಿತವಾದುದಾಗಿದೆ. ಪಾಳಿ ಎಂದರೆ ಸರಳ ಅಥವಾ ಪವಿತ್ರ ಅಂತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಪಾಳಿ ಶಬ್ದದ ಮತ್ತೊಂದು ಅರ್ಥ ಸಾಲು ಎಂದಾಗುತ್ತದೆ. ಅಂದರೆ ಇದು ಮೂಲ ಪಾಠದ ಅರ್ಥವನ್ನು ಸೂಚಿಸ್ತಕ್ಕಂಥದ್ದು. ಮೊದಲಿನ ಬೌದ್ಧ ಧರ್ಮಶಾಸ್ತ್ರ ಅಥವಾ ತ್ರಿಪಿಟಕವು ಪಾಳಿ ಭಾಷೆಯಲ್ಲಿ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಗೌತಮ ಬುದ್ಧನು ಜನಸಾಮಾನ್ಯರ ಅಂದಿನ ಭಾಷೆಯಾಗಿದ್ದ ಪಾಳಿಯಲ್ಲೇ ತಿಳಿಯುವಂತೆ ತನ್ನ ತತ್ವಗಳನ್ನು ಬೋಧಿಸಿರ್ತಕ್ಕಂಥದ್ದು. ಹೀಗೆ ಅವನು ಬೋಧಿಸಿದ ತತ್ವಗಳು, ಪ್ರಧಾನ ಶಿಷ್ಯರ ಬೋಧನೆಗಳನ್ನು ತ್ರಿಪಿಟಕಗಳಲ್ಲಿ ಸಂಗ್ರಹಿಸಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಯಾವುದಪ್ಪ 3 ತ್ರಿಪಿಟಕಗಳು ಅಂದರೆ ವಿನಯ ಪಿಟಕ, ಸುತ್ತ ಪಿಟಕ ಮತ್ತು ಅಭಿಧಮ ಪಿಟಕ ಅಂತೇಳಿ. ಇವುಗಳನ್ನು ಬೌದ್ಧ ಧರ್ಮದ ತ್ರಿರತ್ನಗಳೆಂದು ಸಹ ಕರೆಯಲಾಗಿರ್ತಕ್ಕಂಥದ್ದು. ಈ ವಿನಯ ಪಿಟಕ ಬೌದ್ಧ ಧರ್ಮದಲ್ಲಿನ ಸನ್ಯಾಸಿ ಹಾಗೂ ಸನ್ಯಾಸಿನಿಯರಿಗೆ ನಿಯಮ ಮತ್ತು ನಿಬಂಧನೆಗಳ ಬಗ್ಗೆ ತಿಳಿಸ್ತಕ್ಕಂಥದ್ದು. ಅಲ್ಲದೆ ಬೌದ್ಧ ಧರ್ಮದ ಸಂಘಗಳ ಬೆಳವಣಿಗೆ, ಬುದ್ಧನ ಜೀವನ, ಉಪದೇಶಗಳು, ಭಿಕ್ಷುಣಿಯರ ಆಚಾರ ವಿಚಾರಗಳನ್ನು ಈ ವಿನಯ ಪಿಟಕ ವಿವರಣೆಯನ್ನು ಕೊಡುತ್ತದೆ. ಸುತ್ತ ಪಿಟಕ ಬುದ್ಧನು ಜನಸಾಮಾನ್ಯರಿಗೆ ಸಂಘ ಸಭೆಗಳಲ್ಲಿ ಉಪದೇಶಿಸಿದ ವಿಚಾರಗಳನ್ನು ಒಳಗೊಂಡಿದೆ. ಹಾಗೆ ಬುದ್ಧನ ಪ್ರಮುಖ ಶಿಷ್ಯರಾದ ಸಾರಿಪುತ್ತ, ಆನಂದ, ಮೊಗ್ಗಲಾನ ಮುಂತಾದವರು ಉಪದೇಶಿಸಿದ ಆಚಾರ ಸಂಹಿತೆಗಳನ್ನು ಒಳಗೊಂಡಿದೆ. ಅಭಿಧಮ ಪಿಟಕ ಬುದ್ಧೋಪದೇಶದ ತತ್ವಶಾಸ್ತ್ರ ಸಾಗರವನ್ನೇ ಒಳಗೊಂಡಿದೆ. ಇದು ಮನಸ್ಸಿನ ವಸ್ತು ವಿಚಾರಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡು ಅವುಗಳ ನಿಜ ಸ್ವರೂಪದ ಬಗ್ಗೆ ಅವಲೋಕಿಸುತ್ತದೆ. ಹೀಗೆ ಈ ತ್ರಿಪಿಟಕಗಳು ಬುದ್ಧನ ಜೀವನ, ಅವನ ಉಪದೇಶಗಳು, ಅವನ ಪಂಥಗಳ ಮೇಲೆ ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತವೆ ಎಂದರೆ ತಪ್ಪಾಗಲಾರದು. ಹಾಗೇನೆ ಇನ್ನು ಜೈನ ಸಾಹಿತ್ಯವನ್ನು ನಾವು ನೋಡೋದಾದರೆ ಭಾರತೀಯ ಸಾಹಿತ್ಯದ ಬೆಳವಣಿಗೆಗೆ ಜೈನ ಸಾಹಿತಿಗಳ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಜೈನರು ಸಂಸ್ಕೃತ ಭಾಷೆಯನ್ನು ತಿರಸ್ಕರಿಸಿ ಜನಸಾಮಾನ್ಯರ ಭಾಷೆಯಾದ ಪ್ರಾಕೃತದಲ್ಲಿ ಬೋಧಿಸಿದರು. ಮೊದಲ ಜೈನ ಕೃತಿಗಳು ಅರ್ಧಮಾಗಧಿ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಪ್ರಮುಖ ಶಿಕ್ಷಣ ಕೇಂದ್ರವಾದ ವಲ್ಲಭಿಯಲ್ಲಿ ಜೈನ ತತ್ವ, ಆಚಾರ ವಿಚಾರಗಳನ್ನೊಳಗೊಂಡ ಕೃತಿಗಳನ್ನು ಒಂದೆಡೆ ಸೇರಿಸಲಾಯಿತು. ಜೈನ ಸಾಹಿತ್ಯದಲ್ಲಿ ಬಳಸಲ್ಪಟ್ಟ ಪ್ರಾಕೃತ ಭಾಷೆ ಸೌರಾಶೇನಿ ಭಾಷೆಯಾಗಿ ನಂತರ ಮರಾಠಿ ಭಾಷೆಯಾಗಿ ಬೆಳವಣಿಗೆಗೊಂಡಿತು. ಜೊತೆಗೆ ಈ ಭಾಷೆಯಲ್ಲಿ ಅಪಾರ ಸಾಹಿತ್ಯವು ಸಹ ಬೆಳಕಿಗೆ ಬಂದಿರತಕ್ಕಂಥದ್ದನ್ನು ನಾವು ಕಾಣಬಹುದು. ಜೈನ ಧರ್ಮದ ಗ್ರಂಥಗಳನ್ನು ಅಂಗಗಳು ಮತ್ತು ಉಪಾಂಗಗಳೆಂದು ಕರೆಯುತ್ತಾರೆ. ಅಂತಹ 12 ಕೃತಿಗಳನ್ನು ನಾವು ಕಾಣಬಹುದು. ಅವುಗಳಲ್ಲಿ ಮುಖ್ಯವಾದ ಯಾವುದಪ್ಪ ಅಂದರೆ
ಆಚಾರಂಗ, ಧವಳ, ಜಯಧವಳ ಈ ಎಲ್ಲ ಜೈನ ಸಾಹಿತ್ಯವು ಮೂಲಭೂತವಾಗಿ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ರಚಿತವಾಗಿರುವುದರಿಂದ ಐತಿಹಾಸಿಕವಾಗಿ ಇವು ಅಷ್ಟೊಂದು ಉಪಯುಕ್ತ ಕೃತಿಗಳಲ್ಲ ಎಂದು ಹೇಳಬಹುದು. ಮಹಾವೀರನು ಜನಸಾಮಾನ್ಯರ ಭಾಷೆಯಲ್ಲಿ ಬೋಧಿಸಲು ತನ್ನ ಶಿಷ್ಯರಿಗೆ ಆದೇಶಿಸಿದ್ದರಿಂದಾಗಿ ಅನೇಕ ಪ್ರಾದೇಶಿಕ ಭಾಷೆಗಳಲ್ಲಿ ಸಾಹಿತ್ಯ ಪ್ರಕಟಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹೀಗಾಗಿ ಧಾರ್ಮಿಕ ಸಾಹಿತ್ಯದ ಒಂದು ಅಂಶಗಳಲ್ಲಿ ಜೈನ, ಬೌದ್ಧ, ವೈದಿಕ ಸಾಹಿತ್ಯಗಳು ಈ ರೀತಿಯಾಗಿ ಒಂದು ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿವೆ ಅಂತಕ್ಕಂಥದ್ದು. ಇನ್ನು ಐತಿಹಾಸಿಕ ಸಾಹಿತ್ಯದ ಬಗ್ಗೆ ನಾವು ಹೇಳೋದಾದರೆ ಐತಿಹಾಸಿಕ ಸಾಹಿತ್ಯ. ಸೊ ಈ ಐತಿಹಾಸಿಕ ಸಾಹಿತ್ಯವನ್ನು ನಾವು ನೋಡೋದಾದರೆ ಪ್ರಾಚೀನ ಕಾಲದ ಐತಿಹಾಸಿಕ ವ್ಯಕ್ತಿಗಳ ಹಾಗೂ ಘಟನೆಗಳನ್ನು ಆಧರಿಸಿದ ಕೃತಿಗಳನ್ನು ಐತಿಹಾಸಿಕ ಕಾವ್ಯಗಳೆನ್ನುವರು. ಇಲ್ಲಿ ಕಾಳಿದಾಸನ ರಘುವಂಶ ಮತ್ತು ಮಾಳವಿಕಾಗ್ನಿಮಿತ್ರ, ಕಾಳಿದಾಸನ ಮಹಾಕಾವ್ಯವಾದ ರಘುವಂಶ ಅಂತಕ್ಕಂಥದ್ದು ಗುಪ್ತರ ಸಾಮ್ರಾಟ ರಘುವಿನ ದಂಡಯಾತ್ರೆಯನ್ನು ವಿವರಿಸುತ್ತದೆ. ಈ ಒಂದು ಕೃತಿಯ ನಾಯಕ ರಘುವು ಗುಪ್ತರ ಪ್ರಸಿದ್ಧ ಸಾಮ್ರಾಟರಾದ ಸಮುದ್ರಗುಪ್ತ ಅಥವಾ ಚಂದ್ರಗುಪ್ತ ವಿಕ್ರಮಾದಿತ್ಯರಿರಬಹುದೆಂದು ವಿದ್ವಾಂಸರು ಗುರುತಿಸಿದ್ದಾರೆ. ಕಾಳಿದಾಸನ ಮತ್ತೊಂದು ಕೃತಿಯಾದ ಮಾಳವಿಕಾಗ್ನಿಮಿತ್ರ ಎಂಬ ನಾಟಕವು ವಿದಿಶ ಮತ್ತು ವಿದರ್ಭ ರಾಜ್ಯಗಳ ನಡುವಿನ ಯುದ್ಧದ ಇತಿಹಾಸವನ್ನು ವಿವರಿಸುತ್ತದೆ ಹಾಗೂ ಶಂಭು ದೊರೆಗಳಿಂದ ಗ್ರೀಕರು ಸಿಂಧೂ ನದಿ ದಂಡೆಯ ಮೇಲೆ ಹೇಗೆ ಸೋಲಪ್ಪಿದರು ಎಂಬುದನ್ನು ಈ ಒಂದು ಐತಿಹಾಸಿಕ ಸಾಹಿತ್ಯದಲ್ಲಿ ನಾವು ತಿಳಿಯಬಹುದು. ಹಾಗೆಯೇ ವಿಶಾಖದತ್ತನ ಮುದ್ರ ರಾಕ್ಷಸ ಈ ಒಂದು ನಾಟಕದಲ್ಲಿ ಕೌಟಿಲ್ಯನೇ ನಾಯಕನಾಗಿರ್ತಕ್ಕಂಥದ್ದು. ಈ ನಾಟಕದಲ್ಲಿ ಆದಿಯಿಂದ ಅಂತ್ಯದವರೆಗೆ ರಾಜಕೀಯವೇ ಪ್ರಧಾನ ಅಂಶವಾಗಿರ್ತಕ್ಕಂಥದ್ದು. ನಂದರ ದೊರೆ ಧನಾನಂದನ ಹಾಗೂ ಚಂದ್ರಗುಪ್ತ ಮೌರ್ಯರ ನಡುವೆ ನಡೆದ ಯುದ್ಧವನ್ನು ಈ ಗ್ರಂಥವು ವಿವರಿಸುತ್ತದೆ. ಹಾಗೆಯೇ ಕಲ್ಲನನ ರಾಜತರಂಗಿಣಿ ಈ ಗ್ರಂಥವನ್ನು ಭಾರತದ ಪ್ರಪ್ರಥಮ ಹಾಗೂ ಏಕೈಕ ವೈಜ್ಞಾನಿಕ ಐತಿಹಾಸಿಕ ಕೃತಿ ಎಂದು ಕರೆಯಲಾಗಿರ್ತಕ್ಕಂಥದ್ದು. ಕಾಶ್ಮೀರದ ಇತಿಹಾಸವನ್ನು ಅಧ್ಯಯನ ಮಾಡಲು ಯಾವುದೇ ಶಿಲಾಶಾಸನಗಳು ಲಭ್ಯವಿಲ್ಲ. ಕಾಶ್ಮೀರದ ಇತಿಹಾಸವನ್ನು ತಿಳಿಸುವ ಏಕೈಕ ಪ್ರಮುಖ ಕೃತಿ ಅಂದರೆ ಅದುವೇ ಕಲ್ಲನನ ರಾಜತರಂಗಿಣಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಕಲ್ಲನನ ತನ್ನ ರಾಜತರಂಗಿಣಿಯಲ್ಲಿ ಇತಿಹಾಸದ ಗುಣಗಳನ್ನು ಹಾಗೂ ಸರ್ವಸಾಮಾನ್ಯವಾಗಿರ್ತಕ್ಕಂಥ ಒಂದು ಇತಿಹಾಸದ ಅಭ್ಯಾಸವನ್ನು ಇಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗೆಯೇ ಒಂದು ಐತಿಹಾಸಿಕ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥ ಬಾಣನ ಹರ್ಷಚರಿತೆ ಅಂತಕ್ಕಂಥದ್ದು. ಈ ಹರ್ಷಚರಿತೆಯಲ್ಲಿ ಒಟ್ಟು 8 ಅಧ್ಯಾಯಗಳಿರ್ತಕ್ಕಂಥದ್ದು. ಸೊ ಈ 8 ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಲೇಖಕನ ಕುಟುಂಬದ ಬಗ್ಗೆ ವಿವರಗಳು ಹಾಗೂ ಪೀಠಿಕೆಯಲ್ಲಿರುವ ಶ್ಲೋಕಗಳು ಬಾಣಗಿಂತ ಹಿಂದಿದ್ದ ಅನೇಕ ಲೇಖಕರು ಹಾಗೂ ಅವರ ಕೃತಿಗಳ ಪಟ್ಟಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಹರ್ಷಚರಿತವು ಹರ್ಷನ ಜೀವನ ಚರಿತ್ರೆಯ ಅಪೂರ್ವ ಇತಿಹಾಸ ಕೃತಿಯಾಗಿರ್ತಕ್ಕಂಥದ್ದು. ಬಾಣನ ಈ ಹರ್ಷಚರಿತ್ರೆಯನ್ನು ಕಟ್ಟುಕತೆ ಎಂದು ಇತಿಹಾಸದ ಮೂಲಾಧಾರವಾಗಲು ಯೋಗ್ಯವಲ್ಲವೆಂದು ತಿರಸ್ಕರಿಸಲಾಗಿತ್ತು. ಆದರೆ ಇಂದು ಇದರ ಐತಿಹಾಸಿಕತೆಯನ್ನು ಗುರುತಿಸಿ ಯೋಗ್ಯ ಕೃತಿ ಎಂದು ಅಂಗೀಕರಿಸಲಾಗಿದೆ. ಬಾಣನು
ಅರ್ಷನನ್ನ ಆತ್ಮೀಯವಾಗಿ ಬಲ್ಲವನಾಗಿದ್ದು ಆತನನ್ನ ತನ್ನ ಹರ್ಷಚರಿತೆಯ ಮೂಲಕ ಪ್ರಶಂಸಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಹಾಗೇನೆ ಮುಂದೆ ವೈಜ್ಞಾನಿಕ ಸಾಹಿತ್ಯವನ್ನು ನಾವು ನೋಡೋದಾದ್ರೆ ಭಾರತೀಯ ಅಥವಾ ಪ್ರಾಚೀನ ಭಾರತೀಯರಿಗೆ ವೈಜ್ಞಾನಿಕ ಜ್ಞಾನದ ಅರಿವಿದ್ದು ಅನೇಕ ವೈಜ್ಞಾನಿಕ ಕೃತಿಗಳನ್ನು ಇವರು ರಚಿಸಿರ್ತಕ್ಕಂಥದ್ದು. ಪ್ರಮುಖವಾದ ವೈಜ್ಞಾನಿಕ ಕೃತಿಗಳೆಂದರೆ ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಹಾಗೂ ವರಹಮಿಹಿರನ ಬೃಹಜ್ಜಾತಕ ಮತ್ತು ಪಂಚಸಿದ್ಧಾಂತಿಕ ಕೃತಿಗಳು ಇವು ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆ ಆರ್ಯಭಟನ ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ಆರ್ಯಭಟ ರಚಿಸಿರ್ತಕ್ಕಂಥ ಆರ್ಯಭಟಿಯಂ ಅಂತಕ್ಕಂಥದ್ದು ತುಂಬ ಹೆಚ್ಚಿನ ಪ್ರಸಿದ್ಧ ಕೃತಿಯಾಗಿರ್ತಕ್ಕಂಥದ್ದು. ಹಾಗೆಯೇ ಸೂರ್ಯ ಸಿದ್ಧಾಂತ, ಸೂರ್ಯ ಸಿದ್ಧಾಂತದಲ್ಲಿ ಆರ್ಯಭಟ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಶಾಸ್ತ್ರಜ್ಞರನ್ನು ನೋಡೋದಾದರೆ ಬ್ರಹ್ಮಗುಪ್ತ ಆಗಿರ್ಬೋದು, ಹಾಗೇನೆ ಕೀರ್ತಿವರ್ಮ ಆಗಿರ್ಬೋದು, ಅನೇಕರು ಇಲ್ಲಿ ನಾವು ವೈಜ್ಞಾನಿಕ ಒಂದು ಸಾಹಿತ್ಯದಲ್ಲಿ ಕಾಣಬಹುದು. ಇನ್ನು ವಿದೇಶಿ ಸಾಹಿತ್ಯ ಆಧಾರಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಗ್ರೀಕ್, ರೋಮನ್, ಚೀನಿ ಮತ್ತು ಮುಸ್ಲಿಂ ದಾಖಲೆಗಳನ್ನು ನಾವು ನೋಡ್ಬೋದು. ಅಂದರೆ ವಿದೇಶದಲ್ಲಿರುವ ಭಾರತದ ಪ್ರಭಾವಕ್ಕೊಳಗಾಗಿದ್ದ ಅನೇಕ ಪ್ರದೇಶಗಳಲ್ಲಿ ಭಾರತದ ಬಗ್ಗೆ ಮಾಹಿತಿ ನೀಡುವ ಶಾಸನಗಳು ನಮಗೆ ದೊರಕಿರ್ತಕ್ಕಂಥದ್ದು. ವಿದೇಶಿ ಬರವಣಿಗೆಗಳನ್ನು ಮೂರ್ನಾಲ್ಕು ಗುಂಪುಗಳಾಗಿ ವಿಂಗಡಿಸಿರ್ತಕ್ಕಂಥದ್ದು. ಗ್ರೀಕ್, ಚೀನಿ ಅಥವಾ ಅರಬ್ಬು ಅಥವಾ ರೋಮನ್ ಬರವಣಿಗೆಗಳು, ಮುಸ್ಲಿಂ ಬರವಣಿಗೆಗಳು ಅಂತೇಳಿ ಕರೀತಕ್ಕಂಥದ್ದು. ಇಲ್ಲಿ ಗ್ರೀಕ್ ಬರವಣಿಗೆಗಳನ್ನು ನಾವು ಅಥವಾ ಗ್ರೀಕ್ ಸಾಹಿತ್ಯ ಆಧಾರಗಳನ್ನು ನಾವು ನೋಡೋದಾದರೆ ಪರ್ಷಿಯಾದ ದೊರೆ ಸೈರಸನು ಭಾರತದ ಮೇಲೆ ದಂಡಯಾತ್ರೆಯ ಕೈಗೊಳ್ಳುವ ಮೂಲಕ ಪರ್ಷಿಯಾ ಮತ್ತು ಭಾರತಗಳ ನಡುವೆ ಸಂಪರ್ಕ ಉಂಟಾಯಿತು ಅಂತಕ್ಕಂಥದ್ದು. ಸೈರಸ್ನ ಮೊಮ್ಮಗ ಡೇರಿಯಸ್ನು ಸಹ ಭಾರತದ ಸಿಂಧ್, ರಜಪುಟಾನ ಪ್ರದೇಶಗಳನ್ನು ವಶಪಡಿಸಿಕೊಂಡು ಭಾರತದ ಭಾಗಗಳ ಮೇಲೆ ಅಧಿಕಾರವನ್ನು ಹೊಂದಿದ್ದು ಅಂತಕ್ಕಂಥದ್ದು ಈ ಗ್ರೀಕ್ ಬರವಣಿಗೆಗಳಿಂದ ಅಥವಾ ಗ್ರೀಕ್ ವಿದೇಶಿ ಸಾಹಿತ್ಯ ಆಧಾರಗಳಿಂದ ನಮಗೆ ಮಾಹಿತಿ ದೊರಕುತ್ತೆ. ಈ ಗ್ರೀಕರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಅಂದರೆ ಗ್ರೀಕ್ ಒಂದು ವಿದೇಶಿ ಸಾಹಿತ್ಯ ಆಧಾರಗಳಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಈ ಸ್ಟ್ರಾಬೋ ಬರವಣಿಗೆಗಳು ದಕ್ಷಿಣ ಭಾರತದ ಗ್ರೀಕ್, ರೋಮ್ ಮತ್ತು ಈಜಿಪ್ಟ್ಗಳೊಂದಿಗೆ ಹೊಂದಿದ್ದ ವ್ಯಾಪಾರ ಮತ್ತು ವಾಣಿಜ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತವೆ ಅಂತಕ್ಕಂಥದ್ದು. ಹಾಗೆಯೇ ಪ್ಲೀನಿ ಅಂತಕ್ಕಂಥ ಮತ್ತೊಬ್ಬ ವಿದೇಶಿ ಲೇಖಕ 70ರ ಒಂದು ಸುಮಾರಿನಲ್ಲಿ ನೈಜ ಇತಿಹಾಸ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿರ್ತಕ್ಕಂಥದ್ದು. ಈತ ತನ್ನ ಗ್ರಂಥದಲ್ಲಿ ದಕ್ಷಿಣ ಭಾರತ ಗ್ರೀಕ್ ಮತ್ತು ರೋಮ್ಗಳೊಂದಿಗೆ ಹೊಂದಿದ್ದ ವ್ಯಾಪಾರ ಸಂಬಂಧವನ್ನು ಹಾಗೂ ಶಾತವಾಹನರ ಸಮುದ್ರಯಾನ ವ್ಯಾಪಾರದ ಬಗ್ಗೆ ತಿಳಿಸಿರ್ತಕ್ಕಂಥದ್ದು. ಹಾಗೆಯೇ ಮತ್ತೊಬ್ಬ ಟಾಲಮಿ, ಈತ ಗ್ರೀಕ್ ಭೂಗೋಳಶಾಸ್ತ್ರಜ್ಞ. ಟಾಲಮಿ ತನ್ನ ಭೂ ವಿವರಣೆ ಗ್ರಂಥದಲ್ಲಿ ಕರ್ನಾಟಕದ ಬನವಾಸಿ, ಬಾದಾಮಿ, ಪಟ್ಟದಕಲ್ಲು, ಪುನ್ನಾಟ ಮತ್ತು ಮುದುಗಲ್ಗಳನ್ನು ಉಲ್ಲೇಖಿಸಿರ್ತಕ್ಕಂಥದ್ದು. ಹೀಗೆ
ಮತ್ತೊಬ್ಬ ಗ್ರೀಕ್ ಅರಸ ಸೆಲ್ಯೂಕಸ್ನ ರಾಯಭಾರಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದ ಮೆಗಸ್ತನೀಸ್ ಬರವಣಿಗೆಗಳು ತುಂಬಾ ಮಹತ್ವದ ಬೆಲೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಸಮಕಾಲೀನ ಭಾರತದ ಚಿತ್ರಣವನ್ನು ತನ್ನ ಇಂಡಿಕಾ ಗ್ರಂಥದಲ್ಲಿ ಮೆಗಸ್ತನೀಸ್ ವಿವರಿಸಿದ್ದಾನೆ. ಈತ ಪಾಟಲಿಪುತ್ರದಲ್ಲಿ 30 ಜನರ ಒಂದು ಆಡಳಿತ ಸಮಿತಿ, 15 ಸದಸ್ಯರುಳ್ಳ 6 ಸಮಿತಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಅಪರಾಧ ಕಾಯ್ದೆಗಳು, ಸಮಾಜದಲ್ಲಿದ್ದ 7 ವರ್ಗಗಳು ಮುಂತಾದವುಗಳ ಬಗ್ಗೆ ತನ್ನ ಇಂಡಿಕಾ ಗ್ರಂಥದಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗೆ ಚೀನಿ ಬರವಣಿಗೆಗಳನ್ನು ನಾವು ನೋಡೋದಾದರೆ ಪ್ರಾಚೀನ ಭಾರತದ ಚರಿತ್ರೆಯ ರಚನೆಗೆ ಚೀನಿ ಪ್ರವಾಸಿಗರ ಬರವಣಿಗೆಗಳು ಸಹ ಅಮೂಲ್ಯವಾದ ಆಕರಗಳಾಗಿರ್ತಕ್ಕಂಥದ್ದು. ಇಲ್ಲಿ ಪಾಹಿಯಾನ್, ಇತ್ಸಿಂಗ್, ಇವೆನ್ಸ್ತಾಂಗ್ ಇವ್ರ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಬೋದು. ಸೊ ಚೀನಿ ಯಾತ್ರಿಕನಾದಂತಹ ಪಾಹಿಯನ್ ಏನು ಮಾಡಿದ್ದಾನೆ, ತನ್ನ ಪ್ರಸಿದ್ಧ ಗ್ರಂಥವಾದಂತಹ ಗೋಕೋಕಿಯಲ್ಲಿ ಹಲವಾರು ವಿಚಾರಧಾರೆಗಳನ್ನು ಏನು ಮಾಡಿದ್ದಾನೆ, ತಾನು ಕಂಡು ಕೇಳಿದಂತಹ ಹಲವಾರು ವಿಚಾರಗಳನ್ನು ಗೋಕೋಕಿ ಗ್ರಂಥದಲ್ಲಿ ವಿವರಿಸಿದ್ದಾನೆ ಅಂತಕ್ಕಂಥದ್ದು. ಹಾಗೆಯೇ ಹಿವೆನ್ಸ್ತಾಂಗು ಸಹ ತನ್ನ ಮಹತ್ವದ ಕೃತಿಯಾದಂತಹ ಸಿಯುಕಿ ಕೃತಿಯಲ್ಲಿ ಭಾರತದ ಇತಿಹಾಸವನ್ನು ಅಂದರೆ ತಾನು ಕಂಡು ಕೇಳಿದ ಭಾರತದ ಇತಿಹಾಸವನ್ನು ವಿವರಿಸಿದ್ದಾನೆ ಅಂತಕ್ಕಂಥದ್ದು. ಹಾಗೆಯೇ ಇತ್ಸಿಂಗ್ ಸಹ ಹಲವಾರು ಒಂದು ಆಚರಣೆಗಳ ಬಗ್ಗೆ, ಸನ್ಯಾಸ ಜೀವನದ ಬಗ್ಗೆ ವಿವರಣೆಗಳನ್ನು ತನ್ನ ಗ್ರಂಥವಾದ ಎ ರೆಕಾರ್ಡ್ ಆಫ್ ದಿ ಬುದ್ಧಿಸ್ಟ್ ರಿಲಿಜಿಯನ್ ಆಸ್ ಪ್ರಾಕ್ಟೀಸ್ ಇನ್ ಇಂಡಿಯಾ ಎಂಡ್ ಮಲೈ ಆರ್ಕಿಪಿಲಾಗೋ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈತ ಹಲವಾರು ಗ್ರಾಮಗಳ ಬಗ್ಗೆನೂ ಸಹ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸ್ಥಿತಿಗಳ ಬಗ್ಗೆನೂ ಸಹ ವಿವರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗೆಯೇ ಮುಸ್ಲಿಂ ದಾಖಲೆಗಳಲ್ಲಿ ಇಬಾನ್ ಕುರ್ದಾದ್ಬೆ, ಈತ ಪರ್ಷಿಯಾದ ಮುಸ್ಲಿಂ ರಾಜ. ಈತ ವ್ಯಾಪಾರದ ಉದ್ದೇಶದಿಂದ ಹಲವಾರು ಮಾಹಿತಿಗಳನ್ನು ತನ್ನ ಗ್ರಂಥದಲ್ಲಿ ವಿವರಿಸಿರ್ತಕ್ಕಂಥದ್ದು. ರೋಡ್ಸ್ ಆ್ಯಂಡ್ ಕಿಂಗ್ಡಮ್ಸ್ ಅಂತಕ್ಕಂಥ ಕೃತಿಯಲ್ಲಿ ಈತ ತನ್ನ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಹಾಗೆಯೇ ಸುಲೇಮಾನ್, ಈತನು ಸಹ ಕ್ರಿಸ್ತಶಕ 851ರಲ್ಲಿ ಕರ್ನಾಟಕವನ್ನು ಸಂದರ್ಶಿಸಿದ ಅರಬ್ ಪ್ರವಾಸಿಯಾಗಿರ್ತಕ್ಕಂಥದ್ದು. ನೃಪತುಂಗನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿ ನೃಪತುಂಗನ ಘನತೆ, ಸಾಮ್ರಾಜ್ಯದ ಪ್ರಾಬಲ್ಯ, ರಾಷ್ಟ್ರಕೂಟರು ಹಾಗೂ ಅರಬ್ಬರ ನಡುವೆ ಇದ್ದಂತಹ ವ್ಯಾಪಾರದ ಒಂದು ಬಾಂಧವ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆಯೇ ರೋಮನ್ ಪ್ರಮುಖ ಅಲ್ಬೆರುನಿ ಆಗಿರ್ಬೋದು. ಸೊ ಈತನು ಸಹ ತಾನು ರಚನೆ ಮಾಡಿರ್ತಕ್ಕಂಥ ತೆಹಕೀದ್ ಅಥವಾ ತಾರಿಕ್ ಹೈಹಿದ್ ಅಂತಕ್ಕಂಥ ಗ್ರಂಥದಲ್ಲಿ ಹಲವಾರು ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಸೊ ಹೀಗೆ ಭಾರತದ ಇತಿಹಾಸ ರಚನೆಗೆ ಈ ಸಾಹಿತ್ಯ ಆಧಾರಗಳು ಅತ್ಯಂತ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಸೊ ನೋಡಿರಿ, ಭಾರತದ ಇತಿಹಾಸ ರಚನೆಗೆ ಸಾಹಿತ್ಯ ಆಧಾರಗಳ ಪ್ರಾಮುಖ್ಯತೆ ಅಂತ ಕೇಳಿದ್ರೆ ನೀವು ಇಷ್ಟು ಪಾಯಿಂಟ್ಸ್ಗಳನ್ನು ನೆನಪಲ್ಲಿಟ್ಕೊಂಡು ಬರೀಬೇಕಾಗುತ್ತೆ. ಸೊ ಹಾಗಾಗಿ ಈ ರೀತಿಯಾದಂಥ ವಿವರಣೆಯನ್ನು ಭಾರತದ ಒಂದು ಸಾಹಿತ್ಯ ಆಧಾರಗಳು ಒಳಗೊಂಡಿರ್ತಕ್ಕಂಥದ್ದು. ಓಕೆನಾ? ಸೊ ನಾಳಿನ ಒಂದು ತರಗತಿಯಲ್ಲಿ ಪುರಾತತ್ವ ಆಧಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಸೊ ಓಕೆ, ಥ್ಯಾಂಕ್ ಯು ಸೊ ಮಚ್.